ಜಡ್ಜು ಹೇಳಿದ್ದಾರೆ, ಹರಿ ಯಾಕೆ ನೀವು ಇಷ್ಟೊಂದು ಕಾಲೇಜ್ ಜಂಪಾಗ್ಬಿಟ್ಟಿಲ್ಲ ನೀವು? ಕೇಸೇ ಮೂಡ ಕೇಸೇ ರಾಜಕೀಯ ಪ್ರೇರಿತ. ಸಮನ್ಸ್ಗೆ ನೋಟಿಸ್ಗೆ ಇಡೀ ಸಮನ್ಸ್ಗೆ ಹೈಕೋರ್ಟ್ ತಡೆ ಕಾಲೇಜ್ ಜಂಪಾಗ್ಬಿಟ್ಟಿಲ್ಲ ನೀನು? ಕಾಲೇಜ್ ಜಂಪಾಗ್ಬಿಟ್ಟಿಲ್ಲ ಬೇರೆ ಕಡೆಗೆ ನಿಲ್ಲಿಸಿದ್ರಲ್ಲ ಅದಕ್ಕೆ. ಅಲ್ಲ ಆಯ್ತಪ್ಪ, ನಿಲ್ಲಿಸಿದ್ರೆ ಇದನ್ನ ಕೇಳಬೇಕು ನೀನು. ಅದ್ರ ಬಗ್ಗೆ ಏನಂತ ನೋಟಿಸ್ ಕೊಟ್ಟಿದ್ರು, ಅದು ಸ್ಟೇ ಆಗಿದೆ, ಕೋರ್ಟ್ನಲ್ಲಿ ಸ್ಟೇ ಆಗಿದೆ. ಜಡ್ಜು ಹೇಳಿದ್ದಾರೆ, ಹರಿ ಯಾಕೆ ನೀವು ಇಷ್ಟೊಂದು ತನಿಖೆ ನಡೀತಾ ಇದೆ, CBI ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಅದು ಆರ್ಗ್ಯುಮೆಂಟ್ ಸ್ಟೇಜ್ನಲ್ಲಿದೆ, ಈಗ ರಿಸರ್ವ್ ಆಗಿದೆ ಆರ್ಡರ್ಸ್ಗೆ. ಈ ಹಂತದಲ್ಲಿ ನೀವು ಆ ಥರ ಮಾಡೋದು ಸರಿ ಇಲ್ಲ ಅಂತ ಹೇಳಿ ಸ್ಟೇ ಕೊಟ್ಟಿದೆ. ರಾಜಕೀಯ ಪ್ರೇರಿತ ಅಂತ ಇಡೀ ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಅನ್ಸುತ್ತೆ. ಮತ್ತು ಇನ್ನೇನು ರಾಜಕೀಯ ಪ್ರೇರಿತ? ಕೇಸೇ ಮೂಡ ಕೇಸೇ ರಾಜಕೀಯ ಪ್ರೇರಿತ. ಮೂಡ ಕೇಸೇ ರಾಜಕೀಯ ಪ್ರೇರಿತ. CBI ಕೊಡಿರೋದು ಇನ್ನು ಪೆಂಡಿಂಗ್ ಇದೆ ಸರ್. ತೀರ್ಪು CBIಗೆ ಕೋರಿರೋಂಥ ಅರ್ಜಿ ವಿಚಾರಣೆ ಆಗಿ ಇನ್ನೂ ಪೆಂಡಿಂಗ್ ಇದೆ. ಏನಾದರೂ ಆತಂಕ ಏನಾದರೂ CBIಗೆ ಹೋಗ್ಬೋದಂತ ಆತಂಕ ಏನಾದರೂ CBIಗೆ ಹೋಗ್ಬೋದಂತ ಏನಾದರೂ ಆತಂಕ ಏನಾದರೂ ಇದೆಯಾ ಸರ್? ಯಾಕೆ ಕೇಸ್ ಇನ್ನೂ ಕೂಡ ಪೆಂಡಿಂಗ್ ಇದೆ. ಜಡ್ಜ್ ಏನು ಮಾಡ್ತಾರೆ ಅಂತ ತೀರ್ಪು ಇನ್ನೂ ಆರ್ಡರ್ಸ್ಗೆ ಪೋಸ್ಟಿಂಗ್ ಆಗಿದೆ. ನನಗೆ ಯಾಕೆ ಆತಂಕ ಆಗುತ್ತೆ? ನಮಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಇದೆ. ಸಮನ್ಸ್ಗೆ ನೋಟಿಸ್ಗೆ ಇಡೀ ಸಮನ್ಸ್ಗೆ ಹೈಕೋರ್ಟ್ ತಡೆ ಕಾಲೇಜ್ ಜಂಪಾಗ್ಬಿಟ್ಟಿಲ್ಲ ನೀನು? ಕಾಲೇಜ್ ಜಂಪಾಗ್ಬಿಟ್ಟಿಲ್ಲ ಬೇರೆ ಕಡೆಗೆ ನಿಲ್ಲಿಸಿದ್ರಲ್ಲ ಅದಕ್ಕೆ. ಅಲ್ಲ ಆಯ್ತಪ್ಪ, ನಿಲ್ಲಿಸಿದ್ರೆ ಇದನ್ನ ಕೇಳಬೇಕು ನೀನು. ಅದ್ರ ಬಗ್ಗೆ ಏನಂತ ನೋಟಿಸ್ ಕೊಟ್ಟಿದ್ರು, ಅದು ಸ್ಟೇ ಆಗಿದೆ, ಕೋರ್ಟ್ನಲ್ಲಿ ಸ್ಟೇ ಆಗಿದೆ. ಜಡ್ಜು ಹೇಳಿದ್ದಾರೆ, ಹರಿ ಯಾಕೆ ನೀವು ಇಷ್ಟೊಂದು ತನಿಖೆ ನಡೀತಾ ಇದೆ, CBI ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಅದು ಆರ್ಗ್ಯುಮೆಂಟ್ ಸ್ಟೇಜ್ನಲ್ಲಿದೆ, ಈಗ ರಿಸರ್ವ್ ಆಗಿದೆ ಆರ್ಡರ್ಸ್ಗೆ. ಈ ಹಂತದಲ್ಲಿ ನೀವು ಆ ಥರ ಮಾಡೋದು ಸರಿ ಇಲ್ಲ ಅಂತ ಹೇಳಿ ಸ್ಟೇ ಕೊಟ್ಟಿದೆ. ರಾಜಕೀಯ ಪ್ರೇರಿತ ಅಂತ ಇಡೀ ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಅನ್ಸುತ್ತೆ. ಮತ್ತು ಇನ್ನೇನು ರಾಜಕೀಯ ಪ್ರೇರಿತ? ಕೇಸೇ ಮೂಡ ಕೇಸೇ ರಾಜಕೀಯ ಪ್ರೇರಿತ. ಮೂಡ ಕೇಸೇ ರಾಜಕೀಯ ಪ್ರೇರಿತ. CBI ಕೊಡಿರೋದು ಇನ್ನು ಪೆಂಡಿಂಗ್ ಇದೆ ಸರ್. ತೀರ್ಪು CBIಗೆ ಕೋರಿರೋಂಥ ಅರ್ಜಿ ವಿಚಾರಣೆ ಆಗಿ ಇನ್ನೂ ಪೆಂಡಿಂಗ್ ಇದೆ. ಏನಾದರೂ ಆತಂಕ ಏನಾದರೂ CBIಗೆ ಹೋಗ್ಬೋದಂತ ಆತಂಕ ಏನಾದರೂ CBIಗೆ ಹೋಗ್ಬೋದಂತ ಏನಾದರೂ ಆತಂಕ ಏನಾದರೂ ಇದೆಯಾ ಸರ್? ಯಾಕೆ ಕೇಸ್ ಇನ್ನೂ ಕೂಡ ಪೆಂಡಿಂಗ್ ಇದೆ. ಜಡ್ಜ್ ಏನು ಮಾಡ್ತಾರೆ ಅಂತ ತೀರ್ಪು ಇನ್ನೂ ಆರ್ಡರ್ಸ್ಗೆ ಪೋಸ್ಟಿಂಗ್ ಆಗಿದೆ. ನನಗೆ ಯಾಕೆ ಆತಂಕ ಆಗುತ್ತೆ? ನಮಗೆ ನ್ಯಾಯ ಸಿಗುತ್ತೆ